ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣಃ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿ ಮಾನದೋ ನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಪ್ರಿಯ ಅಧ್ಯಾತ್ಮ ಬಂಧುಗಳೇ, ಹಿಂದಿನ ಶ್ಲೋಕದಲ್ಲಿ ನಮ್ಮ ವಾಯುದೇವರು ಎಂಥ ಗುರುಗಳು, ವಾತ್ಸಲ್ಯಮಯವಾಗಿರ್ತಕ್ಕಂಥ ಗುರುಗಳು ಅನ್ನೋದನ್ನು ನಾವು ನೋಡ್ತಾ ಇದ್ದು. ಜಗತ್ತಿನಲ್ಲೋ ಗುರುಗಳು ಟ್ಯೂಷನ್ ಸೇರ್ಸೋಕ್ಕಿಂತ ಮೊದಲೇ ಪಾಠದ ಫೀಸ್ ಇಸ್ಕೊಂಡ್ಬಿಡ್ತಾರೆ. ಇನ್ನು ಮಧ್ಯದಲ್ಲಿ ಕೈ ಕೊಟ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಆಗಲೇ ಟ್ಯೂಷನ್ ಫೀಸ್ ಇಸ್ಕೊಂಡ್ಬಿಟ್ಟಿರ್ತಾರೆ. ಟ್ಯೂಷನ್ ಫೀಸ್ ಎಷ್ಟು ಇಸ್ಕೊಳ್ತಾರೆ ಅಂದರೆ, ಇನ್ನೊಂದ್ಸತಿ ಜನ್ಮದಲ್ಲಿ ಇನ್ನೊಂದ್ಸತಿ ಅವನು ಮತ್ತೆ ಟ್ಯೂಷನಿಗೆ ಬರಬಾರ್ದು. ಆ ಥರ ಎಲ್ಲ ಟ್ಯೂಷನ್ ಕೊಡೋ ಗುರುಗಳೇ ಇದ್ದಾರೆ, ಇಂಟ್ಯೂಷನ್ ಕೊಡೋ ಗುರುಗಳಿಲ್ಲ. ವಾಯುದೇವರೇ, ನೀವು ಇಂಟ್ಯೂಷನ್ ಕೊಡ್ತಕ್ಕಂಥ ಗುರುಗಳು, ಅಂತಃಪ್ರೇರಕರು, ಸ್ಫೂರ್ತಿದಾಯಕರಾಗಿರ್ತಕ್ಕಂಥ ಗುರುಗಳು ಅನ್ನೋದನ್ನು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದವು. ಈಗ ನಾವು 8ನೇ ಶ್ಲೋಕದಲ್ಲಿ ನಾವು ಇರ್ತಕ್ಕಂಥವರಾಗಿದ್ದೇವೆ. 7ನೇ ಶ್ಲೋಕವನ್ನು ಮುಗಿಸಿ 8ನೇ ಶ್ಲೋಕಕ್ಕೆ ಹೋಗ್ತಾ ಇರ್ತಕ್ಕಂಥವರಾಗಿದ್ದೇವೆ. ಈ ಶ್ಲೋಕನ ಒಂದು ಸತಿ ನೋಡಬೇಕು. ಹೇಳಬೇಕು ಅನ್ನೋದಕ್ಕಿಂತ ನೋಡಬೇಕು ಅನ್ನೋದೇ ಸರಿ. ಯಾಕಂದರೆ ನೋಡ್ಬಿಟ್ಟು ಹೇಳಬೇಕು. ಈ ಶ್ಲೋಕ ಹೇಳಬೇಕಾದ್ರೆ ಎಲ್ಲ ಮಹಾಪ್ರಾಣಗಳಿಂದ ತುಂಬಿದೆ. ಮುಖ್ಯ ಪ್ರಾಣದೇವರ ಸ್ತೋತ್ರವನ್ನು ಮಹಾಪ್ರಾಣದ ಅಕ್ಷರಗಳಿಂದ ತುಂಬಿ ಹೇಳ್ತಕ್ಕಂಥ ಶ್ಲೋಕ. ಇದನ್ನು ಹೇಳಿಬಿಟ್ರೇ ದುಷ್ಟಶಕ್ತಿಗಳೆಲ್ಲ ದೂರ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗ್ತಾ ಇರತಕ್ಕಂಥದ್ದಾಗುತ್ತದೆ. ಅಂದರೆ ವಾಯುದೇವರ ಸ್ತೋತ್ರ ಹೇಳುವವರು ಏನಿರ್ತಾರೆ, ಅವರಿಗೆ ಬರೀ ನಾಲ್ಗೆ ಇದ್ದರೆ ಸಾಲದು, ಬರೀ ಉಚ್ಚಾರಣೆ ಇದ್ದರೆ ಸಾಲದು, ಮಹಾಪ್ರಾಣ ಇರಬೇಕು, ಮಹಾ ಉತ್ಸಾಹ ಇರಬೇಕು. ಈ ಶ್ಲೋಕ ಹೀಗಿದೆ ನೋಡಿ. ಸಾಭ್ರೋಷ್ಣ ಭೀಷು ಶುಭ್ರ ಪ್ರಭಮ ಭಯನಭೂ ಭೂರಿ ಭೂಭೃದ್ವಿಭೂತಿ ಭ್ರಾಜಿಷ್ಣುರ್ ಭೂರುಭೂಣಾಂ ಭವನಮಪಿ ವಿಭೋ ಭೇದಿ ಭಭ್ರೇ ಬಭೂವೆ ಯೇನ ಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಭಭ್ರುವದ್ ದುರ್ಭೃತಾಶಾನ್ ಭ್ರಾಂತಿರ್ ಭೇದಾವಭಾಸ ಸ್ತ್ವಿತಿ ಭಯಮಭಿಭೂರ್ ಭೋಕ್ಷ್ಯತೋ ಮಾಯಿ ಭಿಕ್ಷೂನ್ ಅಂತ ಈ ಸ್ತೋತ್ರ ಇರತಕ್ಕಂಥದ್ದಾಗಿದೆ. ವಾಯುದೇವರು ಅಂದರೆ ಎಂಥ ವಾಯುದೇವರು, ಅವರಿಗೆ ಇಡೀ ಜೀವನದಲ್ಲಿ ಭಯ ಅನ್ನುವುದೇ ಇಲ್ಲ. ಭಯ ಅನ್ನುವುದೇ ಇಲ್ಲ ಅಂದರೆ ಎಂಥ ವಾಯುದೇವರು. ಕೆಲವರು ಹೇಳ್ತಾರೆ, ನಾನು ಯಾರಿಗೂ ಹೆದರಲ್ಲ, ನನಗೆ ಭಯ ಚೂರು ಇಲ್ಲ ಅಂತಾರೆ. ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಎನ್ನುವಾಗಲೇ ಭಯದಿಂದ ನಡಗುತ್ತಾ ಇರತಕ್ಕಂಥವ್ರಾಗ್ತಾರೆ. ಅಂದರೆ ಶತ್ರುಗಳಿಗೆ ಭಯ ಪಡದೇ ಇದ್ದರೂ ಅವರ ದೇಹಕ್ಕೆ ಅವರು ಭಯ ಪಡ್ತಾರೆ, ಅವರ ರೋಗ ರುಜಿನಗಳಿಗೆ ಅವರು ಭಯ ಪಡ್ತಾರೆ. ವಾಯುದೇವರದ್ದು ಅಂಥ ದೇಹ ಅಲ್ಲ. ದೇಹದ ಮೇಲೆ ಅಭಿಮಾನವೇ ಇಲ್ಲದೆ ಇರತಕ್ಕಂಥ ದೇಹ. ಅಷ್ಟೇ ಅಲ್ಲ, ಮತ್ತು ಏನಂದರೆ ದೃಢವಾಗಿರ್ತಕ್ಕಂಥ ದೇಹ, ಮತ್ತು ಪಾಪಗಳನ್ನೇ ಮಾಡದ ದೇಹ, ಪಾಪಕರ್ಮಗಳೇ ಇಲ್ಲದ ದೇಹ. ಅಂದಮೇಲೆ ಎಂಥ ವಾಯುದೇವರು, ಭಯ ಇಲ್ಲದೆ ಇರತಕ್ಕಂಥ ವಾಯುದೇವರೇ. ನೀವು ಸಾಧಾರಣವಾಗಿರ್ತಕ್ಕಂಥದ್ದಲ್ಲ. ಏನು ವಾಯುದೇವರಂದರೆ? ವಾಯುದೇವರು ಬೇಡ, ಒಂದು ಸಣ್ಣ ಜಗತ್ತನ್ನು ನೋಡೋಣ. ಜಗತ್ತನ್ನು ನೋಡಿಬಿಟ್ರೇ ನಮಗೆ ಆಶ್ಚರ್ಯ ಆಗ್ತಾ ಇರತಕ್ಕಂಥದ್ದಾಗತ್ತೆ. ಎಂತಹ ಅಪಾರವಾದ್ದು ಅಂತ ಆಶ್ಚರ್ಯ ಆದಾಗ ನಾವು ಕತ್ತೆತ್ತಿ ನೋಡುವುದುಂಟು. ಅಬ್ಬಬ್ಬಾ ಅಂತ ಆಶ್ಚರ್ಯಗೊಂಡಾಗ ಕತ್ತೆತ್ತಿ ನೋಡುವುದುಂಟು. ಕತ್ತೆತ್ತಿ ನೋಡಿದಾಗ, ಆಕಾಶದತ್ತ ನೋಡಿದಾಗ, ಅಬ್ಬಾ ಎಷ್ಟು ವಿಸ್ತಾರವಾಗಿರ್ತಕ್ಕಂಥ ಆಕಾಶ, ಸೂರ್ಯ ಚಂದ್ರ ಇವರಿಂದ ಬೆಳಗ್ತಾ ಇರತಕ್ಕಂಥ ಆಕಾಶವನ್ನು ನೋಡುವಾಗ ಇದಕ್ಕೆ ಎಲ್ಲೆಯೇ ಇಲ್ಲ, ಗಗನಕ್ಕೆ ಮಿತಿಯೇ ಇಲ್ಲ ಅಂದ್ಬಿಟ್ಟು ನಾವು ಆಶ್ಚರ್ಯವನ್ನು ಪಡ್ತೇವೆ. ಅಷ್ಟು ವಿಸ್ತಾರವಾದ ಅಂತರಿಕ್ಷ, ಸೂರ್ಯ ಚಂದ್ರ ಇವರಿಂದ ಬೆಳಗುವ ಅಪಾರವಾದ ಅಂತರಿಕ್ಷ. ಯಾವ ದೇಶಕ್ಕೆ ಹೋಗಲಿ, ಯಾವ ಪ್ರಪಂಚದ ಮೂಲೆಗೆ ಹೋಗಲಿ, ಅಲ್ಲೆಲ್ಲ ಅಂತರಿಕ್ಷಗಳು ಕಾಣಿಸುತ್ತೆ. ಸೂರ್ಯ ಚಂದ್ರ ಇವರನ್ನು ನೋಡ್ತಾ ಇರುವಾಗ ಅಬ್ಬಾ ಇದು ಎಷ್ಟು ವಿಸ್ತಾರವಾದ್ದು ಅನಿಸುತ್ತೆ. ಹೀಗೆ ಸೂರ್ಯ ಚಂದ್ರ ಬೆಳಗ್ತಕ್ಕಂಥ ಗಗನ ಅದನ್ನು ನೋಡಿದಾಗ, ಆಕಾಶವನ್ನು ನೋಡಿದಾಗ ನಾವು ಆಶ್ಚರ್ಯಕ್ಕೆ ಒಳಗಾಗ್ತೇವೆ. ಹಾಗೆ ನಾವು ಮತ್ತೆ ಇನ್ನೂ ಕೂಡ ಮುಂದುವರಿದು ಹೋಗ್ತಾ ಇರುವಾಗ ಭೂಮಿಯನ್ನು ನೋಡಿದರೂ ಸಾಕು. ಎಂತೆಂಥ ಭೂಮಿ, ಎಂತೆಂಥ ರಾಜರು ಆಳಿರುವ ಭೂಮಿ, ಎಂತೆಂಥ ಶ್ರೀಮಂತರು ತಿರುಗಾಡುವ ಭೂಮಿ. ಅದನ್ನು ನೋಡಿದಾಗ ಸಂಪತ್ತುಗಳಿಂದ ಕೂಡಿದ ರಾಜರು ಅವರೆಲ್ಲ ತಿರುಗಾಡ್ತಾ ಇರ್ತಕ್ಕಂಥ ಭೂಮಿ ಅಂದರೆ ಆಶ್ಚರ್ಯ ಆಗುತ್ತೆ. ಎಷ್ಟು ವಿಸ್ತಾರವಾದ್ದು. ಯಾರೋ
40-60 ಸೈಡ್ ತೊಗೊಂಡು ಅಂದರೆ ಸಾಕು, ಕಾರ್ನರ್ ಸೈಡ್ ತೊಗೊಂಡ ಅಂದರೆ ಸಾಕು, ಇವನೇ ಕಾರ್ನರ್ಗೆ ಹೊಟ್ಟೋಗ್ತಾನೆ, ಅಬ್ಬಬ್ಬ ಕಾರ್ನರ್ ಸೈಡ್ ತೊಗೊಂಡ್ರಾ ಅಂತ. ಅಂದರೆ ಒಂದು ಸಣ್ಣ 30-40 ಜಾಗಕ್ಕೇನೆ ಇವನು ಆಶ್ಚರ್ಯ ಪಡ್ತಾ ಇರ್ತಕ್ಕಂಥವನಾಗ್ತಾನೆ. ಮತ್ತು ಮನೆ ತೊಗೊಂಡಿದ್ದೀನಿ ಅಂತಾನೆ, ಸೈಟಾ ಅಂದರೆ ಇಲ್ಲ ನಾನು ಪ್ಲಾಟ್ ತೊಗೊಂಡೆ ಅಂತ ಹೇಳ್ತಕ್ಕಂಥವನಾಗ್ತಾನೆ, ಫ್ಲ್ಯಾಟಲ್ಲಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ಸಣ್ಣ ಜಾಗ ತೊಗೊಂಡ್ರೇ ತನ್ನ ಸರಿಸಮಾನ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ. ಎಷ್ಟು ಅಪಾರವಾದ ಭೂಮಿ, ದೇಶಗಳನ್ನು ದಾಟಿರುವ, ಸಮುದ್ರಗಳನ್ನು ದಾಟಿರುವ, ಎಲ್ಲಿ ಹೋದರೂ ಸಿಗುವ ಭೂಮಿ, ಅಂದರೆ ಸಂಪತ್ತುಗಳಿಂದ ಕೂಡಿದ ರಾಜರುಗಳಿಂದ ಆಳಲ್ಪಡುವ ಭೂಮಿ. ಇದನ್ನು ನೋಡಿದಾಗ ಅಬ್ಬಾ ಆಶ್ಚರ್ಯ ಆಗತ್ತೆ ಅಂತ ಹೇಳ್ತಕ್ಕಂಥವರಾಗುತ್ತಾರೆ. ಆಕಾಶ ಇರಲಿ, ಭೂಮಿ ಇರಲಿ, ಇನ್ನೂ ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದರೆ ಅಪಾರವಾದ ದೈವೀ ಶಕ್ತಿಯಿಂದ ಕೂಡಿರತಕ್ಕಂಥ ದೇವತೆಗಳು ಎಷ್ಟು ಕರೆದ ಕಡೆ ಎಲ್ಲ ಬರ್ಬೋದು, ದೇಹದ ಮೇಲೆ ಪ್ರಭಾವ ಬೀಡಿ ಆರೋಗ್ಯವನ್ನು ಕೊಡ್ಬೋದು, ಸಂಪತ್ತುಗಳನ್ನು ಕೊಡ್ಬೋದು, ಒಂದೊಂದು ದಿಕ್ಕನ್ನೇ ಪೂರ್ಣ ನೋಡ್ಕೊಳ್ತಕ್ಕಂಥವರು. ಆ ದೇವತೆಗಳ ವೈಭವ ನೋಡಿದಾಗ, ಆ ದೇವತೆಗಳ ವೈಭವದ ನೆಲೆಯಾದ ಸ್ವರ್ಗವನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗತ್ತೆ. ಎಂಥ ತುಂಬಿ ತುಳುಕುವ ಸಂಪತ್ತು, ಮುತ್ತು ರತ್ನಗಳಿಂದ ಕೂಡಿರತಕ್ಕಂಥದ್ದು, ಮತ್ತು ಎಲ್ಲ ವಿಧವಾದ ಸುಖಭೋಗಗಳಿಂದ ಕೂಡಿರತಕ್ಕಂಥದ್ದು. ಪ್ರಕಾಶದಿಂದ ತುಂಬಿದ ಆಕಾಶ, ವಿಸ್ತಾರವಾದ ರಾಜರುಗಳಿಂದ ಆಳಲ್ಪಡುವ ಭೂಮಿ, ಲಕಲಕನೆ ಹೊಳೆಯುವ ಎಲ್ಲ ಸಂಪತ್ತುಗಳಿಂದ ಕೂಡಿರುವ ಸ್ವರ್ಗ, ಇದೆಲ್ಲ ಇದೆ. ವಾಯುದೇವರೇ, ಇದೆಲ್ಲ ನೋಡ್ತಾ ಆಶ್ಚರ್ಯ 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 ಅಂತ ಇರ್ತಕ್ಕಂಥವ್ರಾಗ್ತೇವೆ. ಇದೆಲ್ಲ ಉಂಟಲ್ಲ, ಆಕಾಶ, ಸ್ವರ್ಗ, ಭೂಮಿ, ಇದೆಲ್ಲ ತಾವು ಸುಮ್ಮನೆ ಒಂದು ಸತಿ ಇದು ಯಾವುದು ಇರೋದು ಬೇಡ, ನಾಶ ಆದರೆ ಸಾಕು ಅಂತ ಸುಮ್ಮನೆ ಕೈ ಬೀಸಬೇಕಾಗಿಲ್ಲ, ಗದೆ ಬೀಸಬೇಕಾಗಿಲ್ಲ. ಸುಮ್ಮನೆ ಒಂದು ಸತಿ ಕೋಪದಿಂದ ಹುಬ್ಬು ಗಂಟಿಕ್ಕಿದ್ರೆ ಸಾಕು, ಈ ಎಲ್ಲ ಸ್ವರ್ಗ, ಪಾತಾಳ, ಭೂಮಿ ಎಲ್ಲ ಪುಡಿ ಪುಡಿಯಾಗಿ ಇದು ನಾಶ ಆಗ್ತಾ ಇರತಕ್ಕಂಥದ್ದಾಗುತ್ತದೆ. ಹೀಗೆ ಇದು ನಾಶ ಆಗಲಿಕ್ಕೆ ಕೇವಲ ತಾವು ಹುಬ್ಬು ಗಂಟಿಕ್ಕಿದ್ರೆ ಸಾಕು. ಹಾಗೆ ನಾಶ ಆಗೋದು ಬೇಡ, ಹಾಗೇ ಇರಲಿ, ಯಥಾಸ್ಥಿತವಾಗಿರಲಿ ಅಂದರೂ ಕೂಡ ಇದರ ರಕ್ಷಣೆ, ಇದರ ನಾಶ, ಹಾಗೆ ಇದರ ಹುಟ್ಟುವಿಕೆ, ಇದೆಲ್ಲ ಏನಿದೆ, ಇದೆಲ್ಲ ಎಲ್ಲೆಲ್ಲೋ ಇರೋದಲ್ಲ, ಕೇವಲ ತಮ್ಮ ಹುಬ್ಬುಗಳ ವಿಲಾಸ, ಭ್ರೂ ವಿಲಾಸಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದಾಗಿದೆ. ಅಂದರೆ ಎಂಥ ಶಕ್ತಿ! ಯಾರೋ ಅಂತಾರೆ ನನಗೇನು ಬೇಕಾದರೂ ಮಾಡ್ಬೋದು, ಎಲ್ಲ ನನ್ನ ರಿಮೋಟ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ಅಂತಾರೆ. ಇಟ್ಕೊಂಡ್ರು ಏನು ಮಾಡಬೇಕು, ಕೈಲದನ್ನು ಇಟ್ಕೊಂಡು ಒತ್ತಬೇಕು, ಬಟನ್ ಒತ್ತಿದ್ರೆ ಚೇಂಜ್ ಆಗತ್ತೆ, ಇಲ್ಲದೇ ಇದ್ದರೆ ಇಲ್ಲ. ಇದು ಆ ಥರ ಅಲ್ಲ, ಕೇವಲ ತಮ್ಮ ಏನಂತ ಹೇಳಿದರೆ ಭ್ರೂ ವಿಲಾಸಗಳಿಂದ, ಕೇವಲ ತಮ್ಮ ಹುಬ್ಬುಗಳು ಏನಿರ್ತಕ್ಕಂಥದ್ದಾಗಿದೆ, ಹುಬ್ಬುಗಳ ಚಲನೆಯಿಂದ ಇಷ್ಟೆಲ್ಲ ಆಗ್ತಾ ಇರತಕ್ಕಂಥದ್ದಾಗತ್ತೆ. ಅಂದರೆ ಜಗತ್ತನ್ನೇ ರಕ್ಷಿಸುವ, ಸಂಹರಿಸುವ, ಹುಟ್ಟಿಸುವ ಇದು ಎಲ್ಲದರ ಶಕ್ತಿ ಕೇವಲ ತಮ್ಮ ಹುಬ್ಬುಗಳಲ್ಲಿ ಇರತಕ್ಕಂಥದ್ದಾಗಿದೆ. ಅಂದರೆ ಎಂಥ ಅಪಾರವಾದ ಶಕ್ತಿಯುಳ್ಳವರು ವಾಯುದೇವರೇ ತಾವು ಆಗ್ತಕ್ಕಂಥವರಾಗಿದ್ದೀರಾ. ಅಂದರೆ ಇದನ್ನೆಲ್ಲ ಕೇವಲ ತಾವು ಅನಾಯಾಸವಾಗಿ ಮಾಡ್ತಕ್ಕಂಥವರಾಗಿದ್ದೀರಾ. ವಾಯುದೇವರೇ, ಇಂಥ ಜಗತ್ತಲ್ಲಿ ಕೆಲವು ಕುಹಿಕೆಗಳೂ ಸೇರಿಕೊಂಡಿದ್ದಾರೆ. ಕೆಲವರಿಗೆ ಏನೇನೇನೇನೋ ಆಸೆ ಇರುತ್ತೆ. ಮನೆಯಲ್ಲೇ ತಿರುಗಾಡ್ತಾ ಇರುವ ಬೆಕ್ಕು, ಮನೆಯಲ್ಲೇ ಹಾಲು ಕುಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತಕ್ಕಂಥ ಬೆಕ್ಕು, ಮಿಯಾವ್ ಮಿಯಾವ್ ಅಂತ ಶಬ್ದ ಮಾಡ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಬೆಕ್ಕು, ಅದು ಏನು ಆಸೆ ಪಟ್ಟಿರುತ್ತೆ ಗೊತ್ತಾ? ಅದು ಮನೆಯಲ್ಲಿ ಮಕ್ಕಳು ಹಾಲು ಚೆಲ್ತಾ ಇರ್ತಾರೆ, ಮಕ್ಕಳಿಗೋಸ್ಕರ ಅಂತ ಹಾಲು ತರ್ತಿರ್ತಾರೆ, ಆ ಹಾಲು ಕುಡ್ಕೊಂಡು ತಾನೂ ಕಾಲ ಕಳೀತಾ ಇರ್ತಕ್ಕಂಥ ಬೆಕ್ಕು ಅನಿಸುತ್ತೆ. ಈ ಮನೇಲಿ ಮಕ್ಕಳು ಇಲ್ಲದೇ ಇದ್ದರೆ ವಾಸಿ ಅನಿಸುತ್ತೆ. ಯಾಕಂದರೆ ಈ ಮಕ್ಕಳೆಲ್ಲ ಹೊಟ್ಟೋಗ್ಬಿಟ್ರೆ ಮಕ್ಕಳು ಕುಡಿಯೋ ಹಾಲನ್ನು ನಾನೇ ಕುಡ್ಕೊಂಡಿರ್ಬೋದಲ್ಲ ಅನ್ನೋ ದುರಾಸೆ ಈ ಥರ ಇರತಕ್ಕಂಥದ್ದಾಗಿದೆ. ಅದೇ ರೀತಿ ಮುಂಗುಸಿ ಮೊದಲಾದದ್ದು ಕೂಡ ಯಾವುದಾದ್ರೂ ವಸ್ತು ಕಂಡುಬಿಟ್ರೆ ಏನಂದರೆ ತನಗೆ ವಿಷದ ಭಯಾನೇ ಇಲ್ಲ ಅಂದಮೇಲೆ ತಾನು ಯಾವುದಕ್ಕೆ ಬೇಕಾದರೂ ಬಾಯಿ ಹಾಕ್ಬೋದು, ಹೇಗೆ ಬೇಕಾದರೂ ಜೀರ್ಣಿಸ್ಕೊಂಡು ಹೇಗೆ ಬೇಕಾದರೂ ಅಡ್ಡಾಡಿಡ್ಡಿ ಇರ್ಬೋದು ಅಂದ್ಬಿಟ್ಟು ಎಲ್ಲಿ ಬೇಕಾದ್ರಲ್ಲಿ ಬಾಯಿ ಹಾಕಿಬಿಡುತ್ತೆ. ಎಲ್ಲಿ ಬೇಕಾದರೂ ಅರ್ಧ ಕಚ್ಚಿಟ್ಬಿಟ್ಟು ಅದನ್ನು ಹೊಟ್ಟೋಗ್ತಾ ಇರ್ತಕ್ಕಂಥದ್ದಾಗತ್ತೆ. ಅದಕ್ಕೆ ವಿಷ ಇಲ್ಲ. ಆದರೆ ಕಚ್ಚಿಟ್ಟ ಆಹಾರ ಉಂಟಲ್ಲ, ಅದನ್ನು ಇನ್ಯಾವನಾದರೂ ತಿನ್ಬಿಟ್ಟು ಅವನು ಸತ್ತೋಗ್ಬಿಡ್ತಾನೆ. ಅದೇನೋ ಹಾವಿನ ಜೊತೆ ಹೋರಾಡಿ ಹಾವಿನ ಕಡಿದು ಅದನ್ನು ಬಿಸಾಡಿ ಆ ಬಾಯಿಯಿಂದ ಇನ್ನೊಂದು ವಸ್ತುವನ್ನು ಕಡಿದು ಬಿಟ್ಟರೆ ಅದನ್ನು ತಿಂದವನು ಸತ್ತೋಗ್ಬಿಡ್ತಾನೆ. ಹಾವು, ಮುಂಗ್ಸಿ ಇವುಗಳಿಗೆಲ್ಲ ದುರಾಶೆ. ಏನೆಂದರೆ ಯಾರು ಇಲ್ಲದೆ ಇದ್ದರೆ ಎಲ್ಲ ನಂದೇ ಆಗಿಬಿಡುತ್ತೆ ಅನ್ನೋ ದುರಾಶೆ. ವಾಯುದೇವರೇ, ಇದನ್ನು ಲೋಕದಲ್ಲಿ ದುಷ್ಟ ಪ್ರಾಣಿಗಳಲ್ಲಿ ನಾವು ಕಾಣ್ತಕ್ಕಂಥವರಾಗ್ತೇವೆ. ಆದರೆ ಈ ಥರ ದುಷ್ಟ ಚಿಂತನೆ ಉಳ್ಳವರು ಕೆಲವರು ಇರ್ತಾರೆ. ಅವರು ಅನ್ಕೋತಾರೆ, ಈ ದೇವರೇ ಇಲ್ಲದೆ ಇದ್ದರೆ ಎಷ್ಟು ಚೆನ್ನ,
ನಾನೇ ಬ್ರಹ್ಮ ಆಗಿಬಿಟ್ರೆ ಎಷ್ಟು ಚೆನ್ನ. ಯಾಕಂದರೆ ನಾನೇ ಬ್ರಹ್ಮ ಅಂತ ಆಗಿಬಿಟ್ರೆ ಆಗ ನನಗೆ ಯಾವ ನಿಯಮಗಳೂ ಇಲ್ಲ, ಅಡಿಟಿಪ್ಪಣಿಗಳೂ ಇಲ್ಲ, ಯಾವ ಎಚ್ಚರಿಕೆಯೂ ಇಲ್ಲ. ನಾನು ಬೇಕಾಬಿಟ್ಟೇ ಇರ್ಬೋದು, ಇಷ್ಟೆಲ್ಲ ಇದ್ದೇನು ಮಾಡ್ಬೋದು, ಜನರನ್ನು ಮರಳು ಮಾಡ್ಬೋದು ಅಂತ ತಿಳ್ಕೊಂಬಿಟ್ಟಿರ್ತಕ್ಕಂಥವ್ರಾಗುತ್ತಾರೆ. ವಾಯುದೇವರೇ, ಜಗತ್ತಿನ ರಕ್ಷಣೆ ಮಾಡ್ತಾ ಭ್ರೂವಿಲಾಸದಿಂದ ಎಲ್ಲವನ್ನೂ ನಡೆಸುವ ವಾಯುದೇವರೇ, ನೀವು ಏನು ಮಾಡಿ ಅಂದರೆ ಆ ಪಂಚಭೇದಗಳಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದಾಗಲಿ, ಅದನ್ನು ಭ್ರಾಂತಿ ಅಂತ ಹೇಳ್ತಕ್ಕಂಥವ್ರು ಆಗ್ತಾರಲ್ಲ, ಕಪಟ ಸನ್ಯಾಸಿಗಳು ಇರ್ತಾರಲ್ಲ, ಏನಂತ ಹೇಳಿದ್ರೆ ಅವರಿಗೆ ಏನಂತ ಹೇಳಿದ್ರೆ ತಮಸ್ಸಿನ ಭಯ ಅನ್ನೋದು ಉಂಟಾಗಲಿ, ಮತ್ತು ಅವರಿಗೆ ಭ್ರಾಂತಿ ಆಗಲಿ. ಆದ್ದರಿಂದ ನಾ ಏನು ಮಾಡ್ತಾ ಇದ್ದೀನಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇನಿದೆ ಅದು ಏನಂದರೆ ಅವ್ರಿಗೂ ಕೂಡ ಅದು ಗೊತ್ತಾಗ್ತಾ ಇರತಕ್ಕಂಥದ್ದಾಗಲಿ. ಹೀಗೆ ಇದನ್ನು ತಾವು ಮಾಡ್ತಕ್ಕಂಥವರಾಗಿ ಭ್ರಾಂತಿ ಭೇದಾವಭಾಸಃ ತ್ವಿತಿ ಭಯಮಭಿಭೂಹು ಭೋಕ್ಷ್ಯತೋ ಮಾಯಿ ಭಿಕ್ಷೂನ್. ಭೇದ ತೋರ್ತಾ ಇದ್ದರೂ ಕೂಡ ಇದು ಸುಮ್ಮನೆ ತೋರ್ತಾ ಇದೆ ಅಷ್ಟೇ, ಸ್ವಲ್ಪ ಕನ್ಫ್ಯೂಸ್ ಆಗಿ ತೋರ್ತಾ ಇದೆ ಅಷ್ಟೇ. ಇದನ್ನು ಭ್ರಾಂತಿ ಅಂತ ಬೊಗಳುವ ಮಂದಿ ಇದ್ದಾರೆ. ಅವರು ಏನಿರ್ತಕ್ಕಂಥವರಾಗಿದ್ದಾರೆ ಅವರನ್ನು ನೀವೇ ಏನಂದರೆ ಭ್ರಮೆಗೆ ಒಳಗಾಗಿಸ್ತಾ ಇರ್ತಕ್ಕಂಥದ್ದಾಗಬೇಕು ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ. ಎಂತಹ ವಾಯುದೇವರು! ಇಡೀ ಜಗತ್ತಿನ ರಕ್ಷಣೆ ಅವರಿಗೆ ಎಲ್ಲವೂ ಕೂಡ ಸಾಧ್ಯ. ಅಷ್ಟೇ ಅಲ್ಲ, ಕೆಲವರು ಏನೇನೋ ತಾನು ಮ್ಯಾಜಿಕ್ ಮಾಡ್ತೀನಿ ಅಂತ ಎಲ್ಲ ಮಾಡ್ತಾರೆ. ನಾನು ಮ್ಯಾಜಿಕ್ಕಿಂದ ಆ ವಸ್ತು ತಂದುಕೊಡ್ತೀನಿ, ಈ ವಸ್ತು ತಂದುಕೊಡ್ತೀನಿ, ನೀವು ಬೇಕಾದರೆ ಕೇಳಿ ಚೆಂಡು ತಂದುಕೊಡ್ತೇನೆ ಅಂತೆಲ್ಲ ಹೇಳುವವರಿದ್ದಾರೆ. ಅವ್ರ ಹತ್ರ ಯಾರೋ ಚೆಂಡು ತಂದುಕೊಡ್ಬೇಡಿ, ಒಂದು ಬೂದು ಕುಂಬಳಕಾಯಿ ತಂದುಕೊಡಿ ಅಂದರೆ ಮುಖಾನೇ ಬೂದು ಕುಂಬಳಕಾಯಿ ಥರ ಊದಿಸ್ಕೊಂಡ್ಬಿಡ್ತಾರೆ. ಅವ್ರ ಕೈಲಿ ಆಗಲ್ಲ. ಸಣ್ಣ ಸಣ್ಣ ವಸ್ತುಗಳು ತಂದುಕೊಡ್ಬೋದು, ಆದರೆ ಬೂದು ಕುಂಬಳಕಾಯಿ ತಂದುಕೊಡಿ ಅಂದರೆ ಸಾಧ್ಯ ಇಲ್ಲ. ಅವರು ಬೂದು ಕುಂಬಳಕಾಯಿ ತಂದುಕೊಡೋಕ್ಕೆ ಬರೋರಲ್ಲ, ಬೂದಿ ಎರ್ಚಕ್ಕೆ ಬಂದವರು. ಅವ್ರಿಗೆಲ್ಲಿ ಬೂದು ಕುಂಬಳಕಾಯಿ ತಂದುಕೊಡೋಕ್ಕಾಗತ್ತೆ? ಇದನ್ನೂ ಏನೋ ಮುಂಕ ಕವುಚಿ ಮಾಡ್ಬೋದೋ ಏನೋ. ಯಾರೋ ಮ್ಯಾಜಿಷಿಯನ್ ಹತ್ರ ಮಳೆ ಬರ್ಸಿ ಅಂದರೆ ಮಳೆ ಬರ್ಸೋಕ್ಕಾಗತ್ತಾ? ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ಸ್ಕೋತೀನಿ ಅಂತಾನೆ. ಮಳೆ ಬರ್ಸೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ನಮ್ಮ ವಾಯುದೇವರು ಯಾವುದೋ ಎರ್ಕಿ ಅನ್ನುವ ಮಠಕ್ಕೆ ಹೋಗಿದ್ದಾಗ ಅಲ್ಲಿ ಬೇಸಿಗೆಗಾಲದ ಜನ ಎಲ್ಲ ಹೇಳ್ತಾರೆ, ಗುರುಗಳೇ ತಾವು ಬಂದಿದ್ದೀರಾ, ತಮ್ಮನ್ನು ನಮಗೆ ಸ್ವಾಗತ ಮಾಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ, ಯಾಕಂದರೆ ಎಲ್ಲ ಕೆರೆಯಲ್ಲಿ ನೀರು ಬತ್ತಿ ಹೋಗಿಬಿಟ್ಟಿದೆ, ಸ್ನಾನಕ್ಕೂ ನೀರಿಳಿದ ಪ್ರಸಂಗ ಇದೆ ಅಂದಾಗ ವಾಯುದೇವರು ಅಷ್ಟೇ ತಾನೇ, ಹಾಗಾದರೆ ಕಷ್ಟ ಅಂತ ಯಾಕೆ ಕೇಳ್ತೀರಾ? ಕೆರೆಯಲ್ಲಿ ನೀರು ತುಂಬಿಸಿ ಅಂತ ಅಷ್ಟೇ ಕೇಳಿ ಸಾಕು ಅಂದರು. ಅವರೆಲ್ಲ ಕೆರೆಯಲ್ಲಿ ನೀರು ತುಂಬಿಸಿ ಅಂತ ಕೇಳಿದ್ದೇ ತಡ ತಮ್ಮ ಹುಬ್ಬುಗಳ ಅಲ್ಲಾಡಿಸುವಿಕೆಯಿಂದ ಅಲ್ಲೇ ಮೋಡವನ್ನು ತರಿಸಿ ಆ ಮೋಡಗಳಿಂದಲೇ ಮಳೆಯನ್ನು ಬರೆಸಿ ಆ ಬತ್ತಿದ್ದ ಕೆರೆಯನ್ನು ತುಂಬಿಸಿಬಿಟ್ಟಿದ್ದಾರೆ. ಇಂತಹ ಮ್ಯಾಜಿಕ್ ಮಾಡೋರು ಯಾರಾದರೂ ಇದ್ದಾರಾ? ಮ್ಯಾಜಿಕ್ ಕಂಡುಬಿಟ್ಟು ನಮ್ಮ ಜೀವನನ ಟ್ರ್ಯಾಜಿಕ್ ಮಾಡಿಬಿಡ್ತಾರೆ. ಆದರೆ ನಮ್ಮ ವಾಯುದೇವರು ಆ ಥರ ಅಲ್ಲ. ಅದಕ್ಕೆ ಸೃಷ್ಟಿ, ಸ್ಥಿತಿ, ಸಂಹಾರ ಇವುಗಳನ್ನೆಲ್ಲ ಮಾಡುವ ಶಕ್ತಿ ನಮ್ಮ ವಾಯುದೇವರ ಕೇವಲ ಹುಬ್ಬಿನ ವಿಲಾಸಕ್ಕೆ ಇದೆ. ಇಂಥವರು ನಮಗೆ ಮಂಗಳ ಮಾಡಲಿ. ನಮ್ಮನ್ನು ದಾರಿ ತಪ್ಪಿಸುವ ದುರ್ಜನರಿದ್ದಾರಲ್ಲ, ಈ ಜಗತ್ತೇ ಮಿಥ್ಯಾ, ಭೇದವೇ ಭ್ರಾಂತಿ ಅನ್ನುವವರಿದ್ದಾರಲ್ಲ, ಅವರನ್ನೇ ಭ್ರಾಂತಿಗೊಳಿಸಲಿ, ನಮಗೆ ಮಂಗಳವನ್ನು ಮಾಡಲಿ ಅಂತ ವಾಯುದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಇಂತಹ ವಾಯುದೇವರ ಅನುಗ್ರಹ ನಮಗೆ ನಿರಂತರವಾಗಿ ಇರಬೇಕು ಅನ್ನುವುದು ಈ ಶ್ಲೋಕದಲ್ಲಿ ನಾವು ಮಾಡ್ತಾ ಇರುವ ಪ್ರಾರ್ಥನೆ. ಇಂತಹ ಚಿಂತನೆಯಿಂದ ವಾಯುದೇವರು ಪ್ರೀತರಾಗಲಿ ಅಂತ ಕೇಳಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಂ ಅಸ್ತು.